ಆನೇಕಲ್ ಶ್ರೀ ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೊಸಕೋಟೆ ನಂಜಪ್ಪನವರ ಕುಟುಂಬದವರಿಂದ ಶ್ರೀ ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂಭ್ರಮದ ಮೆರವಣಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಉತ್ಸವ ಮೂರ್ತಿಯ ಸಂಚಾರ. ಶ್ರೀ ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಅತ್ಯಂತ ವೈಭವದಿಂದ ಮೆರವಣಿಗೆ ಮಾಡಲಾಯಿತು. ಗ್ರಾಮದ ಭಕ್ತಾದಿಗಳು ತಮ್ಮ ಮನೆಗಳ ಮುಂದೆ ಮೆರವಣಿಗೆಯನ್ನು ಸ್ವಾಗತಿಸಿ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಪ್ರಸಾದವನ್ನು ವಿತರಿಸಿದರು. ಈ ಧಾರ್ಮಿಕ ಕಾರ್ಯಕ್ರಮವನ್ನು ನಂಜಪ್ಪನವರ ಕುಟುಂಬಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಯೋಜಿಸಿದ್ದರು. ಹಲವು ದಶಕಗಳಿಂದ ಈ ಸಂಪ್ರದಾಯವನ್ನು ನಡೆಸಿಕೊಂಡು ಬರುತ್ತಿರುವ ಈ ಕುಟುಂಬವು ಈ ಬಾರಿಯೂ ಉತ್ಸವ ಮೂರ್ತಿಯ ಮೆರವಣಿಗೆಯ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನೆರವೇರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನಂಜಪ್ಪ, ಉಮೇಶ್, ರಾಜಪ್ಪ, ಪ್ರಕಾಶ್, ಮೋಹನ್, ತಿಮ್ಮರಾಜು, ಶ್ರೀನಿವಾಸ್, ಬಾಬು, ನಾಗರಾಜು, ಜೈಕುಮಾರ್ ಮತ್ತು ಭಕ್ತಾದಿಗಳು ಭಾಗವಹಿಸಿದ್ದರು. ಈ ದಿನದ ವಿಶೇಷ ಶ್ರೀ ತಿಮ್ಮರಾಯ ಸ್ವಾಮಿ ಜಾತ್ರೆಯ ಅಂಗವಾಗಿ ತಿಮ್ಮರಾಯ ಸ್ವಾಮಿ ಜಾತ್ರೆ ಮುಗಿದ ನಂತರ ಮಾರನೇ ದಿನ ಅಲ್ಲಿ ವಿಶೇಷವಾದಂಥ ಉತ್ಸವಗಳು, ಪೂಜೆಗಳು, ಪೂಜಾ ಕೈಂಕರ್ಯಗಳು ಎಲ್ಲ ಹಮ್ಮಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಎರಡನೇ ದಿನ ಶ್ರೀರಾಮನವಮಿ ದಿನ ಅಲ್ಲಿ ವಸಂತೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ವಸಂತೋತ್ಸವ ಕಾರ್ಯಕ್ರಮ ಆದಮೇಲೆ ಬಹದ್ದೂರ್ಪುರ ಸ್ವಾಮಿಗೆ ಹುಟ್ಟಿದ ಮನೆ, ಬಹದ್ದೂರ್ಪುರಕ್ಕೆ ಸ್ವಾಮಿಯ ಉತ್ಸವ ರೂಪದಲ್ಲಿ ಬಂದು ಎಲ್ಲ ಮನೆಗಳ ಹತ್ರನೂ ಪೂಜೆಯನ್ನು ಸ್ವೀಕರಿಸ್ಕೊಂಡು ಅವರು ಹುಟ್ಟಿದ ಮನೆ ಅಂಥೇಳಿ ಅಲ್ಲಿ ಎಲ್ಲ ಜನಗಳನ್ನು ತೃಪ್ತಿಪಡಿಸಿ ಆಮೇಲೆ ಈ ಆನೇಕಲ್ನಂಥ ಮಹಾನಗರದಲ್ಲಿ ಇಲ್ಲಿ ರಾಜಬೀದಿಗಳಲ್ಲಿ ಸ್ವಾಮಿಯ ಉತ್ಸವ ಇರುತ್ತೆ. ಆ ಉತ್ಸವ ಕಾರ್ಯಕ್ರಮದ ಸೇವಾಕರ್ತರು ನಮ್ಮ ಹಿರಿಯರಾದ ನಮ್ಮ ಕುಟುಂಬದ ಹಿರಿಯರಾದಂತಹ ಹೊಸಕೋಟೆ ನಂಜಪ್ಪನವರು, ನಮ್ಮ ತಾತರವರು ಮತ್ತು ಅವರ ಮಕ್ಕಳು ಅಬ್ಬಯ್ಯ ಮತ್ತು ತಿಮ್ಮರಾಯಪ್ಪ, ಸೀನಪ್ಪ, ರಾಮಯ್ಯ ಇತರರು ಈ ರೀತಿಯಾಗಿ ಅವರು ಎಲ್ಲ ಹಿರಿಯರಿದ್ದಂಥ ಕಾಲದಲ್ಲಿ ಸೇವೆ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಈ ದಿನಗಳಲ್ಲಿ ಈಗ ಇರ್ತಕ್ಕಂಥ ನಾನು ಮತ್ತು ನಮ್ಮ ಸಹೋದರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಹಿರಿಯರ ಕಾಲದಂತೆ ಏನು ಮಾಡ್ತಾಯಿದ್ವೋ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೂಪದಲ್ಲಿ ಇವತ್ತಿನ ಈ ದೇವರ ಕಾರ್ಯನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಎಲ್ಲ ಭಕ್ತಾದಿಗಳು ಹಾಗೂ ಆ ತಿಮ್ಮರಾಯ ಸ್ವಾಮಿಯ ಆಶೀರ್ವಾದ ಈ ರೀತಿಯಾಗಿ ನಾವೆಲ್ಲ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮದ ರೂಪುರೇಷೆಗಳು ಎಲ್ಲ ಬೀದಿಗಳಲ್ಲೂ ನಾವು ಉತ್ಸವ ಹೊರಟಾಗ ಪ್ರತಿ ಮನೆಯಲ್ಲೂ ಅವರವರ ಮನೆಗಳ ಅಂಗಳದಲ್ಲಿ ಸಾರಿಸಿ ರಂಗೋಲಿ ಹಾಕಿ ಎಲ್ಲ ರೀತಿಯಲ್ಲೂ ರೆಡಿಯಾಗಿ ಪೂಜೆ ಸಾಮಾನು ಕೊಟ್ಟು ಹೂ ಕೊಟ್ಟು ದೇವ್ರಿಗೆ ಅರ್ಪಣೆ ಮಾಡಿ ಎಲ್ಲರೂ ಪೂಜೆ ಕೊಟ್ಟು ಪೂಜಾ ಕೈಂಕರ್ಯಗಳು ತುಂಬ ಚೆನ್ನಾಗಿ ನಡೆದಿದ್ದಾವೆ. ಅದರಲ್ಲೂ ಈ ವರ್ಷ ವಿಶೇಷವಾಗಿ ಶನಿವಾರ ಈ 3ನೇ ದಿನ ಬಿದ್ದಿದ್ದರಿಂದ ಪ್ರತಿ ಮನೆಯಲ್ಲೂ ಪೂಜೆ ಸಿಕ್ಕಿದೆ ಭಗವಂತನಿಗೆ. ಆ ಭಗವಂತ ಎಲ್ಲರಿಗೂ ಆ ಪೂಜಾ ರೂಪದಲ್ಲಿ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಎಲ್ಲರೂ ಸಂತೋಷದಿಂದ ಇರಿಸುವಂಥ ರೀತಿಯಲ್ಲಿ ಮತ್ತು ಈ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ರೈತರಿಗೆ ಎಲ್ಲ ರೀತಿಯಲ್ಲೂ ಮಳೆ ಬೆಳೆ ಆಗಿ ರೈತರಿಗೆಲ್ಲ ಸಂತೋಷದಿಂದ ಇರುವಂಥ ರೀತಿಯಲ್ಲಿ ಆ ಭಗವಂತ ಆಶೀರ್ವಾದ ಮಾಡಲಿ ಅಂಥೇಳಿ ಈ ನನ್ನ 2 ಮಾತುಗಳನ್ನು ಈ ದಿನದ ಕಾರ್ಯಕ್ರಮದ ರೂಪೇಣವಾಗಿ ಈ 2 ಮಾತುಗಳನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಭಗವಂತನಿಗೆ ನಮಗೆ ಒಂದು ನಮಸ್ತಾ ನಮ್ಮ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಈ ಉತ್ಸವದ ಉದ್ದೇಶ ಏನೆಂದರೆ ಶ್ರೀ ಸ್ವಾಮಿಯ ಕಲ್ಯಾಣೋತ್ಸವ ಜಾತ್ರೆ 2 ದಿನ ಮುಂಚೆ ನಡೆಯುತ್ತೆ. ಆ ಕಲ್ಯಾಣೋತ್ಸವ ಆದಮೇಲೆ ಮತ್ತೆ ತೇರಿಗೆ ಕಳಸ ಎಲ್ಲ ಎತ್ತೀವಿ ಮಾರನೇ ದಿನ. ಆಮೇಲೆ ಮಾರನೇ ದಿನ ಜಾತ್ರೆ ಕಾರ್ಯಕ್ರಮ ಇರುತ್ತೆ. ಈ ಜಾತ್ರೆ ಕಲ್ಯಾಣೋತ್ಸವ ಮತ್ತು ಜಾತ್ರೆ ಈ ಎಲ್ಲ ಮುಗಿದ ಮೇಲೆ ಊರೊಳಗಡೆ ಬಂದು ಊರು ಮೆರವಣಿಗೆ ಅಂಥೇಳಿ ಮಾಡುವಂಥ ಪ್ರತೀತಿ ಹಿರಿಯರ ಕಾಲದ್ದು. ಅದೇ ರೀತಿಯಾಗಿ ಶ್ರೀ ಸ್ವಾಮಿಯವರು ಈ ರಾಜಬೀದಿಗಳಲ್ಲಿ ಪೂರ್ತಿನೂ ಉತ್ಸವ ಮಾಡಿ ಅದು ಊರು ಮೆರವಣಿಗೆ ಅನ್ನುವಂಥ ನಾಟಿ ಭಾಷೆಯಲ್ಲಿ ಊರು ಮೆರವಣಿಗೆ ಅನ್ನುವಂಥ ಭಾಷೆಯಲ್ಲಿ ಹೇಳ್ತಾರೆ. ಬಟ್ ಈ ದಿನದಲ್ಲಿ ರಾಜಬೀದಿಗಳ ಉತ್ಸವ ಅಂತಾರೆ. ಅದು ಎರಡೂ ಒಂದೇ ಮಾತೇನೇ. ಆ ರೀತಿಯಾಗಿ ಈ ರಾಜಬೀದಿಗಳಲ್ಲಿ ಉತ್ಸವ ಕಾರ್ಯಕ್ರಮನ ಹಮ್ಮಿಕೊಳ್ಳೋ ಅಂಥ ಕಾರ್ಯಕ್ರಮ ಇದು.